ನಮಸ್ಕಾರ ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾವೂರು. ಬಾಗಲಕೋಟೆ ಜಿಲ್ಲೆ ಮುಳುಗಡೆ ಜಿಲ್ಲೆ ಅಂತ ಕರೀತಾರೆ. ಆಲಮಟ್ಟಿ ಜಲಾಶಯದ ನಿರ್ಮಾಣದ ಕಾರಣಕ್ಕಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕ ರೈತರುಗಳು ತಮ್ಮ ಜಮೀನನ್ನು ಕಳೆದುಕೊಂಡಿದ್ದಾರೆ. ಜಮೀನು ಕಳೆದುಕೊಂಡಿರುವಂಥ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಬಾಗಲಕೋಟೆಯ ಆಲಮಟ್ಟಿ ಜಲಾಶಯದ ನಿರ್ಮಾಣದಿಂದ ನಮ್ಮೂರಲ್ಲಿ ನೀರು ಸಿಗುತ್ತೆ, ನಮ್ಮ ಹೊಲಗದ್ದೆಗಳಿಗೆ ನೀರು ಸಿಗುತ್ತೆ, ನಮ್ಮ ಭೂಮಿಯಲ್ಲಿ ಬಂಗಾರದ ಬೆಳೆಯನ್ನು ಬೆಳೆಯಬಹುದು ಅಂತ ಹೇಳಿ. ಇನ್ನು ಆಲಮಟ್ಟಿ ಜಲಾಶಯ ಎತ್ತರ ಆಗದ ನಂತರವೂ ಕೂಡ, ಅಂದರೆ ಎತ್ತರಕ್ಕೆ ಕೂಡ ಅನೇಕ ಜಮೀನನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳಾಯಿತು. ಅಲ್ಲಿರುವ ರೈತರು, ಜಮೀನಿನ ಮಾಲೀಕರು ಸಂತ್ರಸ್ತರಾಗಿ ಹೋದರು. ಜಮೀನ್ದಾರರೆಲ್ಲರೂ ಕೂಡ ಸಂತ್ರಸ್ತರಾಗಿ ಹೋದರು. ಅವರಿಗೆ ಬಾಗಲಕೋಟೆ ನಗರದಲ್ಲಿ ವಿದ್ಯಾಗಿರಿನೋ ನವನಗರದಲ್ಲಿಯೋ ಸೈಟ್ ಸಿಕ್ಕಿರ್ಬೋದು ಅಷ್ಟೇ, ಆದರೆ ಅವರು ಸಂತ್ರಸ್ತರೇ ಅಂತ ಗುರುತಿಸ್ಕೊಳ್ಬೇಕಾಗಿದೆ. ಆದರೆ ಬಾಗಲಕೋಟೆಯ ಉದ್ದೇಶ ಏನಿತ್ತು? ಬಾಗಲಕೋಟೆ ರೈತರು ಭೂಮಿಯನ್ನು ಕಳೆದುಕೊಂಡಿರಲ್ಲ, ಉದ್ದೇಶ ಏನಿತ್ತು? ನಮ್ಮ ಜಮೀನುಗಳಿಗೆ ನೀರು ಸಿಗುತ್ತೆ ಅಂತ. ದುರದೃಷ್ಟವಶಾತ್ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಇವತ್ತು ಜಮೀನುಗಳಿಗೆ, ಹೊಲಗದ್ದೆಗಳಿಗೆಲ್ಲ ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ. ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಜನರ ನೀರಿನ ಪರದಾಟದ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಜನ ಅಲ್ಲಿ ನೀರಿಗೆ ಪರದಾಡ್ತಾ ಇದ್ದಾರೆ. ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ. ಬೇಸಿಗೆ ಆರಂಭದಲ್ಲಿದ್ದೀವಿ ನಾವೀಗ. ಆರಂಭದಲ್ಲಿಯೇ ಇಂಥ ಪರಿಸ್ಥಿತಿ ಆದರೆ ಮುಂದೆ ಹೇಗೆ ನೋಡಿ. ಇಲ್ಲಿ ಲೋಕಾಪುರ ಘಟ್ಟಪ್ರಭಾ ನದಿ ನೀರು ಲಿಫ್ಟ್ ಮಾಡಿ ಕೆರೆಗೆ ನೀರು ಪೂರೈಕೆ ಮಾಡಬೇಕು. 10-15 ದಿನಗಳಿಂದ 2 ಹೊತ್ತು ನೀರು ಪೂರೈಕೆ ಮಾಡ್ತಾ ಇದೆ. ಅಂದರೆ ನೀರು ಹೊತ್ಕೊಂಡೇ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಡಂಗುರ ಹಾಕಿ ಸಾರ್ವಜನಿಕರು ಕೇಳಿಕೊಳ್ತಾ ಇದ್ದಾರೆ. ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಅಂಥ ವಿಡಿಯೋ ವೈರಲ್ ಆಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಕುಡಿಯೋಕೆ ನೀರಿಲ್ಲ. ಟ್ಯಾಂಕರ್ ಬಂದ್ಬಿಟ್ರೆ ಏನೋ ಸ್ವರ್ಗವೇ ಧರೆಗಿಳಿದು ಬಂದ ಹಾಗೆ ಅಲ್ಲಿನ ಜನ ಭಾವಿಸ್ತಾ ಇದ್ದಾರೆ. तीसरा ट्रिप ತಪ್ಪಿಸ್ತಾ ಇದ್ದಾರೆ. ಟ್ಯಾಂಕರ್ ಆ ಊರಿಗೆ ಎಂಟ್ರಿ ಕೊಟ್ಟರೆ ಸಾಕು, ಅಲ್ಲಿನ ಜನಕ್ಕೆ ಜೀವ ಬಂದ ಹಾಗೆ ಫೀಲ್ ಆಗುತ್ತೆ. ಕಳೆದುಕೊಂಡ ಜೀವವೇ ವಾಪಸ್ ಬಂತೇನೋ ಅನ್ನೋ ಮಟ್ಟಿಗೆ ಫೀಲ್ ಆಗುತ್ತೆ. ಟ್ಯಾಂಕರ್ ಬಂದರೆ ಅವರ ಗ್ರಾಮದ ಮಹಿಳೆಯರೆಲ್ಲರೂ ಕೂಡ ಬಿಂದಿಗಿಡಿದು ಸರತಿ ಸಾಲಿನಲ್ಲಿ ನಿಂತು ಮನೆಗಳಿಗೆ ನೀರು ತುಂಬಿಸ್ಕೊಳ್ತಾರೆ. ಟ್ಯಾಂಕರ್ ಬಂದರೆ ನೀರು, ಇಲ್ಲ ಆದರೆ ಇಲ್ಲ. ಇದು ಪರಿಸ್ಥಿತಿ ಅಲ್ಲಿ. ಇನ್ನು ಬೇಸಿಗೆ ಆರಂಭದಲ್ಲಿದ್ದೀವಿ. ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಏಪ್ರಿಲ್ ಮತ್ತು ಮೇ ತಿಂಗಳನ್ನು ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂತ ಕಲ್ಪನೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಟ್ಯಾಂಕರ್ ಮೂಲಕವೇ ನೀರು ಪೂರೈಕೆ ಆಗ್ತಾ ಇದೆ. ಟ್ಯಾಂಕರ್ ಮೂಲಕವೇ ಅಲ್ಲಿ ಜನ, ಟ್ಯಾಂಕರ್ ಬಂದರೆ 10-15 ದಿನಕ್ಕೊಂದ್ಸಲ ಬರುತ್ತೆ. ಉಳಿದ ದಿನಗಳಲ್ಲಿ ಕಥೆ ಏನು? ಹಾಗಾದರೆ ಘಟಪ್ರಭಾ ನದಿಯಿಂದ ಇಲ್ಲಿಗೆ ಕುಡಿಯೋ ನೀರು ಸರಬರಾಜು ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿದ್ರೆ, ಕುಡಿಯೋ ನೀರೇ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಕಥೆಯನ್ನು ನಾವು ಹೇಗೆ ಹೇಳೋಣ? ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಬ್ಬು ಬೆಳೀತಾರೆ. ಸ್ವಲ್ಪ ಹಿಂದಕ್ಕೆ ಬಂದರೆ ಕಲಾದಗಿ, ಒಳ್ಳೆ ತರಕಾರಿ, ಹಣ್ಣು ಹಂಪಲು ಬೆಳೆಯುವಂಥ ಜಾಗ ಅದು.
ಅತಿ ಹೆಚ್ಚು ಹಣ್ಣುಗಳನ್ನು ತರಕಾರಿಗಳನ್ನು ಬೆಳೆಯುವಂಥ ಜಾಗ ಅದು ಕಲಾದಗಿ. ಸ್ವಲ್ಪ ಮುಂದೆ ಹೋದರೆ ಲೋಕಾಪುರ. ಆದರೆ ಇದೀಗ ಬೆಳೆ ಬೆಳೆಯೋದಿರಲಿ, ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ. ಕುಡಿಯುವ ನೀರಿಗಾಗಿ ಸರ್ಕಾರ ನೀರಿನಂತೆ ದುಡ್ಡು ಖರ್ಚು ಮಾಡುತ್ತಲ್ಲ, ಅದು ಎಲ್ಲಿ? ನೀರಿನಂತೆ ಖರ್ಚು ಮಾಡುತ್ತೆ ಹಣವನ್ನು. ಆ ಹಣ ಎಲ್ಲಿ ಮಾಯ ಆಯಿತು? ಇದೆಲ್ಲದಕ್ಕೂ ಉತ್ತರ ಕೊಡಬೇಕಿದೆ ಸರ್ಕಾರ. ಒಂದು ವಾರ ಆತ್ರ ನೀರು ಬರ್ಲಾರ್ದ ನಮಗೆ. ನೀರು ಒಟ್ಟ ಬರವಲ್ರಿ. ಟ್ಯಾಂಕರ್ ಆದ್ರೂ ಟ್ಯಾಂಕರ್ದಾಗೂ ನೀರು ಸಿಗವಲ್ವು ನಮಗೆ. ಅದು ಬರೇ ರಾಡಿ ನೀರ ಬಿಡ್ತಾರೆ. ನಳದ ನೀರು ಬಿಟ್ಟರು ರಾಡಿ ನೀರನ್ನ ಎಮ್ಮಿ ಹುಚ್ಚಿಗೆ ವಾತ್ ನೀರು ಚಲೋ ಬಿಡಂಗಿಲ್ಲ ರೀ. ಈಗ ಎಷ್ಟು ದಿನಕ್ಕೊಮ್ಮೆ ಟ್ಯಾಂಕರ್ ನಿಮ್ಗೆ ಟ್ಯಾಂಕರ್ ವ್ಯವಸ್ಥೆ ನೀರು ಸಪ್ಲೈ ಕರೆಕ್ಟ್ ಐತೇನ್ರಿ? ಏನು ನೀನು ಇವತ್ತ ಒಂದು 2 ಬಂದ ನೀನು ಒಂದ ಬಂದಿತ್ತು ರೀ ಇಲ್ಲಿ. ಇವತ್ತು ನಾವು ಸರ್ ನಳ ತುಂಬ್ಕೊತೀವಿ ನೀರು. ಈಗ ಮತ್ತೆ ದಿವಸ ಆದ್ರೂ ನಮ್ಮ ನಳಕ್ಕೆ ನೀರೇ ಬರಂಗಿಲ್ಲ. ಒಂದು 4 ನಳ ನೋಡ್ರಿ, 4 ನಳಕ್ಕೆ ನೀರೇ ಬರಂಗಿಲ್ಲ. ಅಲ್ಲಿನ ಜನರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಜನ ನೀರಿನ ಬವಣೆಯನ್ನ, ಸಂಕಷ್ಟವನ್ನ ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬೇಸಿಗೆ ಮುನ್ನವೇ ನೀರಿಗಾಗಿ ಹಾಹಾಕಾರ ಉಂಟಾಗಿರುವಂಥದ್ದು. ನಾನೀಗ ಬಾಗಲಕೋಟೆಯ ಜಿಲ್ಲೆಯ ಲೋಕಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಕ್ಷೇತ್ರದಲ್ಲಿ ನಾನಿದ್ದೇನೆ. ಯಾಕಂತಂದರೆ ಬೇಸಿಗೆ ಮುನ್ನವೇ ಯಾವ ರೀತಿಯಾಗಿ ನೀರಿನ ಹಾಹಾಕಾರ ಉಂಟಾಗ್ತಿದೆ ಅನ್ನೋದನ್ನು ನಿಮಗೆ ಎಳೆಯಾಗಿ TV5 ವಿಸ್ತೃತ ಏನು TV5 ತೋರಿಸ್ತಾ ಹೋಗ್ತೇನೆ. ಯಾಕಂತಂದರೆ ಇಲ್ಲಿಯ ಪ್ರಮುಖವಾಗಿ ಕಳೆದ 8-10 ದಿನಗಳಿಂದ ನೀರಿನ ಹಾಹಾಕಾರಕ್ಕಾಗಿ ದಿನವಿಡೀ ಪರದಾಡುವಂಥ ಪರಿಸ್ಥಿತಿ ಕೂಡ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಯಾವ ರೀತಿಯಾಗಿ ನೀರಿನ ಹಾಹಾಕಾರಕ್ಕೆ ಜನರು ಮುಗಿಬಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಯಾಕಂತಂದರೆ ಈಗ ಬೇಸಿಗೆ ಮುನ್ನವೇ ಈ ರೀತಿಯ ನೀರಿನ ಹಾಹಾಕಾರ ಉಂಟಾದರೆ ಇನ್ನೂ 3-4 ತಿಂಗಳಲ್ಲಿ ಯಾವ ರೀತಿಯಾಗಿ ನೀರಿನ ಹಾಹಾಕಾರ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿಯ ಜನರ ಬಾಯಿಂದ ಅವರ ಯಾವ ರೀತಿಯಾಗಿ ದಿನವಿಡೀ ಪರದಾಡುವಂಥ ಪರಿಸ್ಥಿತಿಯಾಗಿದೆ ಅನ್ನೋದನ್ನು ಮಾತಾಡ್ತಾ ಹೋಗ್ತೇನೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಎಷ್ಟು ದಿನ ಆತ್ರಿ ಅಮ್ಮ? 15 ದಿವಸ ಆತ್ರಿ. ಹ್ಞೂ ರೀ. ನಾವು ಟ್ಯಾಂಕರ್ ನೋಡ್ರಿ ಇಂದ ಬಂದಾವ್ರಿ. ಇನ್ ತಾರೀಖ್ ಎಷ್ಟು ತಾರೀಖ್ ಗುರ್ತಿಲ್ಲ ನನಗೆ. ಇಂದ ಬಂದಾವ್ರಿ. ಅವು ದೌಳಾರು ಓಣ್ಯಾನಾರು ತಂದು ಕೊಟ್ಟಾರಿ ನಮ್ಗೆ. ಈಗ ನಿಮ್ಗೆ ಪಂಚಾಯತಿ ಅವ್ರು ತಂದು ಕೊಟ್ಟಾರೆ, ಓಣಿಯಾರು ಒಟ್ಟರು ಕೂಡಿ ತರಿಸಿರೋ ನೀವೀಗ? ಓಣಿಯವ್ರು ತಂದು ಕೊಟ್ಟಾರ್ರಿ ಒಬ್ಬೊಬ್ರು ದೌಳವ್ರು. ನಾವು ಕೂಲಿ ಕೆಲಸ ಮಾಡೋರಿ. ಬೆಳಿಗ್ಗೆ ನಾವು ಹೋದಿವಿ ಅಂದ್ರೆ ಆಮೇಲೆ ನಮಗೆ ನೀರು ಯಾರು ತಂದು ಕೊಡ್ಬೇಕ್ರಿ? ಈಗಮ್ಮ ಕುಡಿಯೋ ನೀರಿಂದ ಅಷ್ಟ ಸಮಸ್ಯೆ ಐತಿ, ಅಡಿಗೆ ಗತಿ ಬಳಸಾಕತಿ ಹೆಂಗ್ ಮಾಡ್ತೀರಿ? ಈಗ ಅಲ್ಲೇ 15 ರೂಪಾಯಿ ಕೊಡೋದ್ರಿ. 15 ರೂಪಾಯಿ ಕೊಟ್ಟು ಒಂದು ಫಿಲ್ಟರ್ ನೀರು ತಗೊಂಡ್ಬರ್ತೀವ್ರಿ. ಇವು ಎಲ್ಲಿವ ನೀರು ಬಂದು ನಮಗೆ ಬಿಡ್ತಿದ್ರು ಇಷ್ಟು ದಿವಸ. ಈಗ ಅವು ಇಲ್ರಿ. ಈಗಮ್ಮ ಈಗ ಕೆರೆ ನೀರ ಬರ್ತಿದ್ದು ಅಂತ ಅವು ಕಲಕ್ ಭಾಳ ಇರ್ತಿದ್ವು ಅಂತ ಹೇಳ್ತಾರೆ. ಅದೇ ಹೆಂಗಿತ್ತಮ್ಮ? ಅದು ಹಸಿರು ಕಲರ್ ರೀ. ಹಸಿರು ಕಲರ್ ರೀ. ಕುಡಿಯಾಕ ಬರಂಗಿಲ್ರಿ. ಮೈಯಾಗಿನ ಬೆಳೆಸುದ ಸುಟ್ಟು ಹೋಗುದ್ರಿ. ಅಂತ ನೀರು ಬಂದ್ರಿ ನಮಗೆ. ಇದಿಷ್ಟು ಇಲ್ಲಿಯ ವಾಸ್ತವ ಸ್ಥಿತಿಯನ್ನು ಈಗಾಗಲೇ ಮೇಳೆಯರು ಹೇಳಿದರು. ಇನ್ನೋರ್ವ ಹಿರಿಯರು ಮಗುವನ್ನು ಕರ್ಕೊಂಡು ಕೂಡ ನೀರಿಗಾಗಿ ಹಾಹಾಕಾರವನ್ನು ಯಾವ ರೀತಿಯಾಗಿ ಅವರು ಬಂದಿದ್ರು, ಅವರನ್ನು ಮಾತಾಡಿಸ್ತೇನೆ. ಸರ್, ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ? ಎಷ್ಟು ದಿನದಿಂದ ಸಮಸ್ಯೆ? 15 ದಿವಸ ಸಮಸ್ಯೆ ಇದ್ದಾರೆ. ಸರಿಯಾಗಿ ನೀರಿಲ್ಲ. ಬರ್ತಾ ನೀರು ಕುಡಿಲಿಕ್ಕೆ ಹೋಗಿಲ್ಲ. ಅವು ಫಿಲ್ಟರ್ ನೀರು ತೊಗೊಂಡು 15 ರೂಪಾಯಿ ಕೊಟ್ಟು ಒಂದು ಡಬ್ಬಿ ಫಿಲ್ಟರ್ ನೀರು ತೊಗೋಬೇಕು. ಆಮೇಲೆ ಕುಡಿಯೋಕೆ ನೀರು ನೀವು ಹಂಗೆ ಒಗೆಯೋಕ್ಕೆ ಅಷ್ಟೇ ಇವು, ಬಳಸ್ಲಿಕ್ಕೆ ಅಷ್ಟೇ ಇವು. ಅಡುಗೆ ಮಾಡೋಕ್ಕೆ ಹೋಗಿಲ್ಲ, ಎದಕ್ಕೂ ಕುಡಿಯೋಕ್ಕೆ ಹೋಗಿಲ್ಲ. ಅವು ಕೆರೆ ನೀರು ಬರ್ತಾವೆ. ಈಗ 15 ದಿವಸ ಅವು ಇಲ್ಲ. ಈಗ ನಾವು ಫಿಲ್ಟರ್ ತೊಗೊಂಡು ಅಡುಗೆಗೆ ಅವೇ ಬಳಸೋದು, ಕುಡಿಲಿಕ್ಕೆ ಅವೇ. ಈಗ ಮಕ್ಕಳ ಪರಿಸ್ಥಿತಿ, ಈಗ ಬೆಳಗ್ಗೆ ಎದ್ದುಗಳ ಶಾಲಾ ಮಕ್ಕಳನ್ನು ಶಾಲೆ ಕಳಿಸ್ಬೇಕಾದ್ರೆ ಜಳಕದ ವ್ಯವಸ್ಥೆ ಹೆಂಗಿದೆ? ಜಳಕಿದ ನೀರು ಫಿಲ್ಟರ್ ನೀರು ತೊಗೊಂಡು ಮಾಡಿದ್ವಿ ಮ್ಯಾಮ್. ಈಗ ಮಣ್ಣಿಂದ ಫಿಲ್ಟರ್ ತೊಗೊಂಡ್ಬರ್ತೀವಿ ಇಲ್ಲಿ ಬೇರೆ ಕಡೆ. ಈಗ ಸ್ವಕ್ಷೇತ್ರ ಉಸ್ತುವಾರಿ ಸಚಿವರ ಕ್ಷೇತ್ರ ಇದು. ಆರ್ ಬಿ ತಿಮ್ಮಾಪುರ ಅವರು ನೀವಾಗಲೇ ಆರಿಸ್ಕರಿಸಿದ್ದೀರಿ. ಆರ್ ಬಿ ತಿಮ್ಮಾಪುರ ಅವರು ಈ ಕ್ಷೇತ್ರಕ್ಕೆ, ಈ ನಿಮ್ಮ ವಾರ್ಡಿಗೆ ಏನಾದರೂ ಬೆಡ್ ಕೊಟ್ಟಿದ್ರ? ಹೆಂಗೆ? ಏನು ಬೆಡ್ ಕೊಟ್ಟಿಲ್ಲ, ಮಾತಾಡಿಲ್ಲ ಅವರು. ಇನ್ನೂ ಬಂದಿಲ್ಲ ಅದು ಭಾಳ ಬ್ಯುಸಿಯಾಗಿದ್ದಾರನು? ಬೀಜ ಬಂದಿಲ್ಲ ಅವ್ರು. ಈಗ ಇದಿಷ್ಟು ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆ ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ. ಇಲ್ಲಿ ಇನ್ನೋರ್ವ ಹಿರಿಯರಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವ ರೀತಿಯಾಗಿ ನೀರಿನ ಸಮಸ್ಯೆಗೆ ಹಾಹಾಕಾರ ಉದ್ಭವವಾಗ್ತಿದೆ, ಯಾಕಂತಂದರೆ ಬೇಸಿಗೆ ಮುನ್ನವೇ ಈ ರೀತಿ ಹಾಹಾಕಾರ ಉಂಟಾದರೆ ಮುಂದಿನ ಪರಿಸ್ಥಿತಿ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು ಇಲ್ಲಿರ್ತಕ್ಕಂಥ ಜನರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್ ನಮಸ್ತೆ. ಸರ್, ಕಳೆದ 15 ದಿನಗಳಿಂದ ನೀರಿಗಾಗಿ ಈ ರೀತಿಯಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಇದೇ ರೀತಿ ಆದರೆ ನಿಮ್ಮ ಇಲ್ಲಿಯ ಗ್ರಾಮದ ಸಮಸ್ಯೆ ಯಾವ ರೀತಿ ಇರುತ್ತೆ? ವಾರ್ಡಿನ ಗ್ರಾಮದ ಸಮಸ್ಯೆ ಹಿಂದಿನ ನೀರಾವರಿ ಸಚಿವರು ಇದ್ದರು, ಅವಾಗೂ ಏನೂ ಮಾಡಲಿಲ್ಲ. ಈಗ ಅಂಕರು ನೀರು ಈಗ ರೀಸೆಂಟಾಗೇ ಬರೋಲ್ಲು. ಬರಗಾಲ ಬಿದ್ದತಿ, ನೀರು ಬಂದಿಲ್ಲ.
ಈಗ ಸುಳ್ಳ ತಿಮ್ಮಾಪುರ ಸಾಹೇಬರು ನೀರಿನ ಪಂಚಾಯತಿ ಕೇಳವಲ್ರು ಅದನ್ನ ಕೇಳವಲ್ರು ಅನ್ನೋದು ತಪ್ಪದ. ವ್ಯವಸ್ಥೆ ಇರಲಿಲ್ಲ. ಹಿಂದಿನ ಪಂಚಾಯತಿ ಮೆಂಬರ್ಗಳು ಅದಾರು, ಅವ್ರಿಗೆ ರಗಡ್ ನಾವು ತಕರಾರು ಮಾಡಿದ್ದೀವಿ. ಈಗ ಯಾರು ಪಂಚಾಯತಿಯವರು ಬಂದಿಲ್ಲ, ಯಾರೂ ಬಂದಿಲ್ಲ ಪಾಪ ಈಗ ಹೆಣ್ಮಕ್ಳು ಹೇಳಿದ್ರು ಅವರು. ನಾವು ಮೆಂಬರ್ಗಳಿಗೆ ಹೇಳಿದ್ರು, ಯಾರೂ ನಮ್ಮನ್ನು ಕ್ಯಾರಿ ಅಂದಿಲ್ಲ. ಈಗ ನಿಮ್ಗೆ ಭಾಳಷ್ಟು ಆಶಾದಾಯಕವಾಗಿ ಹೇಳ್ತಾ ಇದ್ದೀರಿ ನೀವು. ಹಿಂದಿನ ನೀರಾವರಿ ಸಚಿವರು ಕೂಡ ಯಾವುದೇ ರೀತಿಯಾಗಿ ನಾವು ಸಂಕಷ್ಟನ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಈಗ ನಿಮ್ಮ ಸ್ವಕ್ಷೇತ್ರದಿಂದ ನೀವೇ ಆರಿಸಿಕರಿಸಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ಇದನ್ನು ಬಗೆಹರಿಸ್ತಾರ ಅನ್ನೋ ನಿಟ್ಟಿನಲ್ಲಿ ಬಗೆಹರಿಸ್ತಾರ? ಅದೇನು ಬಗೆಹರಿಸ್ತಾರ? ಎಷ್ಟು ದಿನದಲ್ಲಿ ಬಗೆಹರಿಸ್ಬೋದು ಸರ್? ಅವ್ರಿಗೆ ಗೊತ್ತು. ಇದಿಷ್ಟು ಇಲ್ಲಿರ್ತಕ್ಕಂಥ ಜನರ ವಾಸ್ತವದ ಸ್ಥಿತಿಯನ್ನು ಹೇಳ್ತಾ ಇದ್ದೇನೆ. ಯಾಕಂತಂದರೆ ವಾಸ್ತವದ ಸ್ಥಿತಿಯನ್ನು TV5 ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಯಾವುದೇ ರೀತಿಯಾಗಿ ರಾಜಕೀಯವನ್ನು ನಾವು ಮಾಡ್ತಾ ಇಲ್ಲ. ಯಾಕಂತಂದರೆ ಸ್ವಕ್ಷೇತ್ರ ಉಸ್ತುವಾರಿ ಸಚಿವರ ಕ್ಷೇತ್ರ ಇರೋದ್ರಿಂದಾಗಿ ಹಿಂದಿನ ಸಚಿವರು ಮಾಡಿಲ್ಲ ಅಂತಕ್ಕಂಥ ಆರೋಪವನ್ನು ಒಂದು ಕಡೆ ಮಾಡಿದರೆ, ಇಲ್ಲಿ ದಿನವಿಡೀ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿಯನ್ನು ಎಳೆ ಎಳೆಯಾಗಿ TV5 ಹಂಚ್ತಾ ಇದೆ. ಈ ನೀರಿನ ಸಮಸ್ಯೆಯನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಬಗೆಹರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ. ಜನರಿಗೆ ನೀರಿಗೆ ಹಾಹಾಕಾರ ಶುರುವಾದರೆ ಸರ್ಕಾರ ಬಂದು ನಿಂತು ಟ್ಯಾಂಕರ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಯಾರೋ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಖಾಸಗಿಯವರಿಂದ ನೀರು ಸಪ್ಲೈ ಆಗ್ತಾ ಇದೆ. ಹಾಗಾದರೆ ಸರ್ಕಾರ ಏನು ಮಾಡಬೇಕು? ಸರ್ಕಾರದ ಕೆಲಸ ಏನು? ಸರ್ಕಾರದ ಕರ್ತವ್ಯ ಏನು? ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸವನ್ನು ಖಾಸಗಿಯವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮಿಂದ ಆಯ್ಕೆಯಾದಂಥವ್ರು ಏನು ಮಾಡ್ತಾ ಇದ್ದಾರೆ? ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಅಲ್ಲಿನ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ಬರ ನಿರ್ವಹಣೆ ವಿಚಾರದಲ್ಲಿ ಕೋಟ್ಯಂತರ ರೂಪಾಯಿ ನೀರಿನ ರೀತಿಯಲ್ಲಿ ಖರ್ಚಾಗ್ತಾ ಇದೆಯಲ್ಲ, ಅದಕ್ಕೆ ಅರ್ಥ ಇದೆಯಾ? ಮಾತಾಡ್ಸೋಣ. ಅಲ್ಲಿನ ಸ್ಥಳೀಯರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ, ಈರಣ್ಣ ಅಂತ ಹೇಳಿ. ನಮಸ್ಕಾರ ಈರಣ್ಣ ಅವರೇ. ನಮಸ್ಕಾರ ಸರ್. ನಿಮ್ಮ ಲೋಕಾಪುರದಲ್ಲಿ ಈ ರೀತಿಯ ಪರಿಸ್ಥಿತಿ ನೀವು ಹಿಂದೆ ಕಂಡಿದ್ದೀರಾ? ಇಲ್ಲ, ಕಂಡಿಲ್ಲ ಸರ್. ನಮ್ಮಲ್ಲಿ ಯಾವಾಗಲೂ ನೀರಿನ ಪರಿಸ್ಥಿತಿ ಈ ರೀತಿ ಇಲ್ಲೇ ಇಲ್ಲ. ಓಕೆ. ಈಗ ನಮ್ಗೆ ನೋಡಿ, 6-7 ದಿವಸ ನೀರು ಬರಲೇ ಇಲ್ಲ ನಮ್ಗೆ. ಸರಿ. 6-7 ದಿವಸ ತನಕ ಬರಲೇ ಇಲ್ಲ. ಯಾಕೆ ಬಂದಿಲ್ಲ ಏನು ಅಂತ ಪಟ್ಟಣ ಪಂಚಾಯತ್ ಅವ್ರು ವಿಚಾರ ಮಾಡಿದ್ರೆ, ಮೋಟರ್ ಅದಾಗೈತಿ, ಇದಾಗೈತಿ, ಅಲ್ಲಿ ಕಳಿಸು, ಬೆಂಗಳೂರು ಕಳಿಸು ಅಂತ ಇದನ್ನ ಹೇಳಕತ್ತಿದ್ರು. ಮತ್ತೆ ಎಲ್ಲಿ ಹೋಗ್ಬೇಕು? ನಮ್ಗೆ ಎಲ್ಲಿಂದ ತರೋದು? ಈಗ ಲೋಕಾಪುರ ಪಟ್ಟಣದಲ್ಲಿ ಎಷ್ಟು ಮನೆಗಳಿದ್ದಾವ್ರಿ ನಿಮ್ಗೆ ಅಂದಾಜು? ಏರಿಯಾ ಭಾಳ ಐತಿ, ಭಾಳ ಐತಿ. ನಮ್ಮ ಏರಿಯಾಗ ಬರುವಂತ ನೀರದು. ಇಲ್ಲಿ ಕೇಳ್ರೆ ನಾ ಪೂರ ಮಾತಾಡ್ತೇನೆ. ನಂತರ ಮೇನ್ ಅಂತಂದ್ರ ನೀರ್ ಎಂತದೈತೆ ಅಂದ್ರೆ, ಇಲ್ಲಿ ನಮ್ಮ ಊರಿಂದ ಒಂದು 6 ಕಿಲೋಮೀಟರ್ ಐತಿ, ವರ್ಷಗಲ್ ಅಂತ ಊರು ಐತಿ. ಆ ವರ್ಷಗಲ್ಲಕ್ಕ ಈ ಮುದೋಳ ಘಟಪ್ರಭಾದಿಂದ ಅಲ್ಲಿ ನೀರ್ ಅಲ್ಲಿ ಸಂಗ್ರಹ ಮಾಡ್ತಾರ್ರಿ. ಆ ನೀರು ನಮಗ್ ಬಿಡ್ತಾರ ಅವ್ರು. ಆ ನೀರ್ ಎಂತದೈತಿ ಅಂತಂದ್ರೆ, ಆ ವರ್ಷಗಲ್ದ ಜನರದ ಹೊಲಸು, ದನಗಳದು, ಮನುಷ್ಯರದು ಎಲ್ಲಾ ಹೊಲಸು ಅಲ್ಲಿ ಹೋಗಿ ಸೇರ್ಪಡೆ ಹಾಕದ. ಆ ಸೇರ್ಪಡೆ ಆದಂತ ನೀರನ್ನ ಏನೈತಿ ನಮಗ್ ಸಪ್ಲೈ ಮಾಡ್ತಾರ ಅವ್ರು. ಆ ಬಂದಂತ ನೀರ್ ಹಾಕಿದ್ರೆ ವೋಮಿಟಿಂಗ್ ಆಗೈತಿ, ಮೈ ಮ್ಯಾಗ ಹಾಕೊಂಡ್ರಂತಿ ಮೈ ಉರಿದು ಸ್ಕಿನ್ ಡಿಸೀಸ್. ಈಗ ನಾ ಸ್ಕಿನ್ ಡಿಸೀಸ್ ಆಗಿ ಕುಂತು ನೋಡ್ರಿ, ಮೈ ತಕೊಂಡು ಹೋಗಿ ಬೆಳಗಾವ್ ಹೋಗಿ ತೋರ್ಸ್ಕೊಂಡ್ ಬಂದೀನಿ. ಇಂಥ ಪರಿಸ್ಥಿತಿ ಇದ್ದಾಗ ಸಾಕಷ್ಟು ಸಲ ಪಟ್ಟಣ ಪಂಚಾಯತಿ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡ್ರು ಫಿಲ್ಟರ್ ಮಾಡಿ ಬಿಡ್ಬೇಕು ಅದನ್ನ. ಆದ್ರೆ ಫಿಲ್ಟರ್ ಮಾಡಕ್ ತಯಾರಿಲ್ಲ ಅವರು. ಅಂತ ನೀರನ್ನ ನಾವು ಉಪಯೋಗ ಮಾಡಿದ್ರು ಅವನು ಅವ್ರು ಸಪ್ಲೈ ಮಾಡಕ್ ತಯಾರಿಲ್ಲ. ಈಗ ಒಂದ್ ವಾರ ಹೇಳಿದ್ರಿ ಸರ್, ಗೊತ್ತಾಯ್ತು ಈರಪ್ಪ ಅವ್ರ, ಗೊತ್ತಾಯ್ತು. ಒಂದ್ ವಾರದಿಂದ ನೀರ್ ಬಂದಿಲ್ಲ ಅಂತ ಹೇಳಿದ್ರೆ, ಮತ್ತೆ ದಿನನಿತ್ಯದ ಚಟುವಟಿಕೆ ನೀರಿಲ್ಲ ಅಂತ ಹೇಳಿದ್ರೆ ಜೀವನನೇ ಇಲ್ಲಲ್ರಿ? ಇಲ್ಲೇ ಇಲ್ರಿ. ನೀವೇ ವಿಚಾರ ಮಾಡ್ರಿ, ಏನ್ ಅವ್ರಿಗೆ ಏನ್ ಹೇಳ್ಬೇಕು ಅಲ್ರಿ? ಮೊದಲು ಫಿಲ್ಟರ್ ಆಗ್ಬೇಕಲ್ಲ ಅದು. ಫಿಲ್ಟರ್ ಆಗಲ್ಲ, ಏನಿಲ್ಲ. ಅಂತ ಹೊಲಸ್ ನೀರ ನಾವಿಂದ ಅವನ್ನ CM ಅವ್ರು ಕಳಿಸ್ಬೇಕು ಮತ್ತೆ ವಿಚಾರ ಮಾಡಕತ್ತೀವಿ ನಾವು. ನೋಡ್ಲಿ ಅವ್ರ ನೋಡ್ಲಿ ಅವ್ರು ನಮ್ಮ ಪರಿಸ್ಥಿತಿ ಅಂತದೈತೆ ಅನ್ನೋದು. ಅಲ್ರಿ, ಈಗ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಹೊಲ ಗದ್ದೆಗಳ ಕಥೆ ಏನು? ಅದಂತೂ ನಾವು ಮರ್ತ ಬಿಡ್ಬೇಕಂತ ಕಾಣಿಸ್ತದ. ಕುಡಿಲಕ್ ಬ್ಯಾಡ್ ಬಿಡ್ರಿ, ಫಿಲ್ಟರ್ ಅಲ್ಲಿ ಹೋಗಿ ತರ್ತೀವಿ. ಇವಾಗ ಫಿಲ್ಟರ್ ಆದಂತ ನೀರ್ ಅದಾವ ತರ್ತೀವಿ. ಬಳಕೆಗೆ ಬೇಕಲ್ರಿ ನೀರ, ಬಳಕೆ ಮಾಡ್ಲಕ್ಕಾರ ಬೇಕಲ್ಲ. ಮೇನ್ ಬಳಕೆ ಬೇಕು. ಕುಡಿಲಾಕ್ ಹೋಗಿ ತಗೊಂಡ್ಬರ್ತೀವಿ ಅಲ್ಲಿ. ಫಿಲ್ಟರ್ ನೀರು ಇದಾವು, ಅವ್ನು ತಗೋತೀವಿ. ಅವ್ ಗಾಡಿಗಳು ಬರ್ತಾವು, 20 ರೂಪಾಯಿ ನೀರು ಕೊಡ್ತಾವೆ, ಅವ್ನು ತಗೊಂತೀವಿ. ಬಳಕೆ ಮಾಡಕ್ ನೀರಲ್ಲ, ನೀರ್ ಬೇಕಲ್ಲ. ಅಲ್ಲ, ನಿಮ್ಮೂರಿಗೆ ಟ್ಯಾಂಕರ್ ಬಂದ್ಬಿಟ್ರೆ ಬಹಳ ಸಂತೋಷ, ಸಂಭ್ರಮ, ಹಬ್ಬದ ರೀತಿ. ಈಗ ಬಳಕೆದ ಪ್ರಾಬ್ಲಮ್ ಆಗೈತೆ ನೋಡ್ರಿ, ಸರಿಯಾಗಿ ಅವ್ರು ವರ್ಕ್ ಮಾಡುವಲ್ರಿ ಅವ್ರು.
ಏನಂತಾರೆ ಪಟ್ಟಣ ಪಂಚಾಯತಿ ಅವ್ರು ಕೇಳಿದ್ರೆ? ಏನ್ ಕೇಳಿ ಹೇಳ್ತಾರೆ ಬರೇ ಸಾಯಂಕಾಲ ಯಾವ ಬರ್ತಾರೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಬರ್ತಾರೆ ಫೋನು. ಓಕೆ, ಚೀಫ್ ಆಫೀಸರ್ ಸ್ವಿಚ್ ಆಫ್ ಆಗಿರ್ತತಿ, ಅವ್ರು ಸಂಬಂಧಪಟ್ಟವ್ರು ಅವರು ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಓಕೆ, ಅವಾಗ ಯಾರನ್ನ ಕೇಳೋದೈತ್ರಿ? ಬೆಳಿಗ್ಗೆ ಕೇಳಿದ್ರೆ ಅವ್ರು ನೀರು ಬಿಡ ಏನೋ ಇಲ್ರಿ ಸರ್, ಏನೋ ರಿಪೇರಿ ಆಗಿಲ್ಲ ಅಂತ ತಾವು ಹೇಳ್ತಾನೆ. ಅಲ್ಲ, ಜನರ ಕಷ್ಟ ಬಂದಾಗ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಿಮ್ಗೆ ಓಟ್ ಕೇಳಕ್ ಬಂದಾಗ ನೀವು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಅದಂತ ಯಾತ್ರಿ, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಲ್ರಿ. ನೀವು ಸ್ವಿಚ್ ಆಫ್ ಮಾಡ್ಕೊಂಡು ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಇವರೆಲ್ಲಿ ಗೆದ್ದು ಬರ್ತಿದ್ರು, ಇವರೆಲ್ಲ ಅಧಿಕಾರದಲ್ಲಿ ಇರ್ತಿದ್ರು. ಹೌದು, ಅದನ್ನ ಅವ್ರಿಗೆ ತಿಳ್ಕೊಬೇಕಲ್ರಿ. ಇಷ್ಟಾದ್ರೂ ಯಾರು ನೋಡಾಕ ತಯಾರಿಲ್ಲ ಅಲ್ರಿ, ಯಾರು ನೋಡೋಬಲ್ರ ಸಂಬಂಧಪಟ್ಟವ್ರು. ಅಲ್ರಿ, ಇಷ್ಟೆಲ್ಲ ಸಮಸ್ಯೆ ಆಗೈತಿ, ನೀವು ನಿಮ್ಮ ಶಾಸಕರ ಈಗ ಸಚಿವರವ್ರು ಅವ್ರ ಗಮನಕ್ಕೆ ತಂದಿರಿ? ಸಚಿವ ಗಮನಿಗೆ ಇಲ್ಲಿ ಇದ್ದವ್ರು ಮಾಡ್ಬೇಕಲ್ರಿ, ಅದು ಪಾರ್ಟಿ ಅದಾರಲ್ಲ ಲೀಡರ್ಸ್ ಅಂತಕ್ಕಂಥವ್ರು ಅದಾರ, ಅವ್ರು ಮಾಡ್ಬೇಕಲ್ಲ. ನಮ್ಗೇನು ಈಗ ನನಗೆ 77 ಏಜ್, ಅಲ್ಲಿ ಎಲ್ಲಿ ಹೋಗಿ ಕೇಳಿ ಮಾಡ್ಲಿ ಅಡ್ಡಾಡಕ್ ಬರೋದಿಲ್ಲ ನನಗೆ. ಸೊ ಲೋಕಾಪುರದಂಥ ಊರಿಗೆ ಅದು ಮತ್ತೆ ನಿಮ್ಮ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಸರ್ ಇಡೀ ಮುಳುಗಡೆ ಜಿಲ್ಲೆ, ಅದು ಮುಳುಗಡೆ ಹೊಲ ಮನಿ ಎಲ್ಲ ಕಳ್ಕೊಂಡಿರಿ ಅದ ಕಾರಣಕ್ಕೆ. ಹೌದು, ಆಲ್ಮಟ್ಟಿ ಜಲಾಶಯ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವೆಲ್ಲ ಕಳ್ಕೊಂಡಿರಿ. ಹೌದು, ಆದ್ರೆ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ, ಬಳಸಕ್ ನೀರಿಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಕಡೆ ಕತೆ ಏನಂತ? ನೀರ್ ಅಭಾವ ಆಗಿದ್ದು ನಮ್ಮಲ್ಲಿ ಕೇಳಿಲ್ರಿ ನಾವು. 60 ವರ್ಷ ಹಿಂದಿನಿಂದ ಹೇಳ್ತೀನಿ ನಾವು, ನಮ್ಮಲ್ಲಿ ನೀರು ಎಂದೂ ಅಭಾವ ಆಗಿಲ್ಲ. ಆದ್ರೆ ಅದನ್ನ ಸರಿಯಾಗಿ ಮೇಂಟೈನ್ ಮಾಡಕ್ ಬರೋದಿಲ್ಲ ಅವ್ರಿಗೆ. ಈಗ ಯಜಮಾನ್ರೆ, ಈಗ ಈ ಪರಿಸ್ಥಿತಿ ಆದ್ರಿಂದ ಬೇಸಿಗೆ ಭಾಳ ಐತಿ ಮುಂದೆ. ಹೌದು, ಇನ್ನು ಈಗ ಸ್ಟಾರ್ಟಿಂಗ್ ರೀ ಇದು. ಏಪ್ರಿಲ್ ಒಳಗೆ ಹೆಂಗ, ಮೇ ಒಳಗೆ ಹೆಂಗ ಅದನ್ನ ಈಗ ಈಗ ಅದನ್ನೇನು ಡಂಪ್ ಮಾಡಿ ಸ್ಟಾಕ್ ಮಾಡ್ತಾರೋ ಅದನ್ನ ಮೇನ್ ನಮ್ಗೆ ಆಗ್ಬೇಕ್ರಿ. ಇರ್ಲಿಲ್ಲ ಅಂದ್ರೆ ಹೊಲಸೆ ಇದ ದನ ಆ ನೀರು ದನ ಸೋದಕ್ ಮುಟ್ಟೋದಿಲ್ಲ, ಅಂತ ನೀರು ನಮಗ್ ಬಿಡ್ತಾರ ಅವ್ರು. ಓಕೆ, ಧನ್ಯವಾದಗಳು ವೀರಪ್ಪ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಮಾತನಾಡ್ತಿರುವಂಥ ಮಾತು. ಲೋಕಾಪುರ ಪಟ್ಟಣ ಹೆಸರುವಾಸಿಯಾದಂಥ ಪಟ್ಟಣ, ಅದು ಘಟಪ್ರಭಾ ನದಿ ಇದೆ, ಅಲ್ಲಿಂದ ನೀರನ್ನು ಪಂಪ್ ಮಾಡಿ ಒಂದು ಕೆರೆಯಲ್ಲಿ ಸಂಗ್ರಹ ಮಾಡಿ ಶುದ್ಧೀಕರಿಸಿ ಈ ಪಟ್ಟಣಕ್ಕೆ ನೀರು ಸರಬರಾಜು ಮಾಡಬೇಕು ಅನ್ನೋದು ಅಲ್ಲಿನ ಜನರ ಉದ್ದೇಶ, ಈ ಹಿಂದಿನ ಉದ್ದೇಶ ಅದು. ಆದರೆ ಶುದ್ಧವಾದ ನೀರು ಸಿಗ್ತಾ ಇಲ್ಲ, ಕೊಳಚೆ ನೀರು ಸಿಗ್ತಾ ಇದೆ. ಆ ನೀರನ್ನು ಉಪಯೋಗಕ್ಕೆ ಅಡುಗೆ ಮಾಡಲಿಕ್ಕಾಗಲಿ ಇನ್ನಿತರ ಯಾವುದೇ ಕಾರಣಕ್ಕೆ ಬಳಸಲಿಕ್ಕೆ ಸಾಧ್ಯವಿಲ್ಲ. ಸ್ನಾನ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಂಥ ನೀರನ್ನು, ಬಟ್ಟೆ ಒಗಿಲಿಕ್ಕೂ ಕೂಡ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆ ನೀರು ಎಷ್ಟು ಗಲೀಜಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಕುಡಿಯುವ ನೀರಿನ ಪೂರೈಕೆ ಇರಲಿ, ಬಳಕೆ ನೀರಿಗೂ ಕೂಡ ಲೋಕಾಪುರದ ಜನತೆ ಕಷ್ಟಪಡ್ತಾ ಇದ್ದಾರೆ. ಒಂದು ಟ್ಯಾಂಕರನ್ನು ಕೂಡ ಕಳಿಸ್ಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ಈ ಟ್ಯಾಂಕರ್ ಏನು ತೋರಿಸ್ತಾ ಇದ್ದೀವಿ, ಇದು ಸರ್ಕಾರ ಆಗಲಿ, ಪಟ್ಟಣ ಪಂಚಾಯಿತಿ ಆಗಲಿ ಅಥವಾ ಜಿಲ್ಲಾ ಪಂಚಾಯಿತಿ ಆಗಲಿ ಅವರು ಕಳಿಸಿರುವಂಥ ಟ್ಯಾಂಕರ್ ಅಲ್ಲ. ಇದು ಯಾರೋ ಖಾಸಗಿಯವರು ಕಳಿಸಿದ್ದಾರೆ, ಜನ ನೀರು ತುಂಬಿಕೊಳ್ತಾ ಇದ್ದಾರೆ. ಖಾಸಗಿಯವರು ಕಳಿಸಿರುವಂಥ ಟ್ಯಾಂಕರ್ ಇದು. ನಾಚಿಕೆ ಆಗಬೇಕಲ್ವಾ? ನಾವು ಓಟ್ ಹಾಕಿದ್ದು ಯಾವ ಉದ್ದೇಶಕ್ಕೆ? ನಮಗೆ ಕಷ್ಟ ಬಂದಾಗ, ನಮಗೆ ಸಮಸ್ಯೆಗಳು ಬಂದಾಗ ನಮ್ಮ ಜೊತೆ ನಿಂತುಕೊಳ್ತಾರೆ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ. ಆದರೆ ಇಲ್ಲಿ ಯಾರೋ ಖಾಸಗಿಯವರು ಬಂದು ನೀರು ಸಪ್ಲೈ ಮಾಡ್ತಾ ಇದ್ದಾರೆ, ಮಾನವೀಯತೆ ಮೆರಿತಾ ಇದ್ದಾರೆ. ನಮ್ಮಿಂದ ಓಟ್ ಹಾಕಿಸ್ಕೊಂಡವರು ಆರಾಮಾಗಿದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ, ಲೋಕಸಭೆ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ. ಅರೆ, ಆರ್ ಬಿ ತಿಮ್ಮಾಪುರ ಅವರ ಕ್ಷೇತ್ರ ಇದು, ಮುಧೋಳ ಆರ್ ಬಿ ತಿಮ್ಮಾಪುರ ಅವರ ಕ್ಷೇತ್ರ ಇದು. ಅಬಕಾರಿ ಸಚಿವರಾಗಿದ್ದಾರೆ, ಬಾಗಲಕೋಟೆ ಉಸ್ತುವಾರಿ ಜಿಲ್ಲಾ ಸಚಿವರಾಗಿದ್ದಾರೆ. ಆದರೆ ಅದೇ ಜಿಲ್ಲೆಯವರು, ಅಲ್ಲೇ ಹುಟ್ಟಿ ಬೆಳೆದಂಥವರು, ಈ ರೀತಿ ಸಮಸ್ಯೆಗಳು ಬಂದಾಗ ಜನರ ನೆರವಿಗೆ ನಿಂತ್ಕೊಳ್ಬೇಕಲ್ವಾ? ನಿಂತ್ಕೊಂಡಿಲ್ಲ. ಇದೀಗ ತಿಪ್ಪಣ್ಣ ಸತ್ತಿಗೇರಿಯವರಿದ್ದಾರೆ, ಸ್ಥಳೀಯರು. ನಮಸ್ಕಾರ ತಿಪ್ಪಣ್ಣ ಅವರೇ. ನಿಮ್ಮ ಊರಿನ ನೀರಿನ ಸಮಸ್ಯೆ ಬಗ್ಗೆ ನಾವು ವರದಿ ಮಾಡ್ತಾ ಇದ್ದೇವೆ. ನಿಮ್ಮ ಹಾಗೆ ಸಂಪರ್ಕದಲ್ಲಿ ಇದೀಗ ಆರ್ ಬಿ ತಿಮ್ಮಾಪುರ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು. ಸರ್ ನಮಸ್ತೆ.
ನಮಸ್ಕಾರ. ಸರ್, ನಾವು ಲೋಕಾಪುರ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸಾರ ಮಾಡ್ತಿದ್ದೀವಿ. ಲೋಕಾಪುರದಲ್ಲಿ ಒಂದು ವಾರದ ನಂತರದಲ್ಲಿ ನೀರು ಸಪ್ಲೈ ಆಗ್ತಾ ಇದೆ, ಬಳಕೆಗೂ ಕೂಡ ನೀರಿಲ್ಲ ಅನ್ನೋದು ಅವ್ರಲ್ಲಿನ ಸಮಸ್ಯೆ ಹೇಳ್ತಾ ಇದ್ದಾರೆ ಜನ. ಹೌದು ಸರ್, ತಮ್ಮ ತೊಂದ್ರೆ ಗಮನಕ್ಕಿದೆಯಾ ಆಗಿದೆ. ಸರ್? ಈ ಬರಗಾಲ ಬಂದು ಸ್ವಲ್ಪ ತೊಂದರೆ ಆಗಿದೆ. ಇವತ್ತು ಕೆರೆ ತುಂಬಕ್ಕ ಯೋಜನೆಗಳನ್ನ ಹಾಕೊಳ್ತಾ ಇದೀವಿ. ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಾವು ವಿಸಿಟ್ ಮಾಡ್ತಾ ಇದೀವಿ. ಓಕೆ, ಏನು ಮಾಡ್ತೀರಿ ಸರ್ ಕ್ಷಿಪ್ರಗತಿಯಲ್ಲಿ? ಯಾಕಂದ್ರೆ ಒಂದು ವಾರದ ನಂತರದಲ್ಲಿ ಇವತ್ತು ಟ್ಯಾಂಕರ್ ಬಂದಿದೆ ಅವರಿಗೆ. ಇಲ್ಲ, ಘಟಪ್ರಭಾ ನದಿ ಇದು ಕೆನಾಲ್ ಇಂದ ನೀರು ತುಂಬಸಕ್, ಕೆರೆಗಳಿಗೆ ತುಂಬಸಕ್ ಈಗ ಇವತ್ತು ನಾನು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಭೇಟಿ ಆಗ್ತಾ ಇದೀವಿ. ಓಕೆ ಸರ್. ಭೇಟಿಯಾಗಿ ಆ ಕೆನಾಲ್ ಮುಖಾಂತರ ರೈಟ್ ಬ್ಯಾಂಕ್ ನಿಂದ ಕೆರೆ ತುಂಬಿಸಿ ಅಲ್ಲಿಂದ ನೀರು ಒದಗಿಸೋ ಕೆಲಸ ಮಾಡ್ತೀವಿ. ಸರ್, ಅಲ್ಲಿ ಆ ಕೆರೆಯಿಂದ ಆ ವರ್ತಕುಂದಿ ಅಂತ ಊರು ಹೇಳಿದ್ರು, ಆ ಕೆರೆಯಿಂದ ಬರುವಂತ ನೀರಿದೆಯಲ್ಲ ಶುದ್ಧವಾಗಿಲ್ಲ, ಹಸಿರು ಪಾಚಿ ಬಣ್ಣದ ನೀರು ಬರ್ತಾ ಇದೆ, ಅದನ್ನು ಸ್ನಾನ ಮಾಡಿದ್ರು ನಮಗೆ ತುರಿಕೆ ಚರ್ಮರೋಗ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ, ಹೋದ್ಸಲ ಸ್ವಲ್ಪ ಕೆನಾಲ್ ನೀರಿಂದು ಅಲ್ದ ಊರ ನೀರು ಸ್ವಲ್ಪ ಬಂದಿತ್ತು, ಅದನ್ನ ಸರಿ ಮಾಡಿದೀವಿ. ಇವಾಗ ಈಗ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ತಿಮ್ಮಾಪುರ ಸಾಹೇಬ್ರನ್ನ ಆಯ್ಕೆ ಮಾಡಿದ್ದೀವಿ, ನಮ್ಮ ಕಡೆ ತಿರುಗಿ ನೋಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಸರ್ ಜನ. ಇಲ್ಲ ಸರ್, ಇವಾಗೆಲ್ಲ ಬರಗಾಲ ಬಂದಾಗ ನೀರಿನ ತೊಂದರೆ ಆದಾಗ ಜನರು ಭಾವನೆಗಳನ್ನ ವ್ಯಕ್ತಪಡಿಸೋದು ಸಹಜ ಇದೆ. ಸರಿ ಮಾಡೋ ಕೆಲಸನ ಮಾಡ್ಬೇಕಾಗತ್ತೆ, ನಾವು ಮಾಡ್ತೇವೆ. ಸರ್, ಬಾಗಲಕೋಟೆ ಮುಳುಗಡೆ ಜಿಲ್ಲೆ ಹೊಲ ಗದ್ದೆಗಳು ಜಮೀನುಗಳೆಲ್ಲ ಕಳ್ಕೊಂಡಿದ್ದಾರೆ ಜನ, ಆದ್ರೆ ಅವ್ರಿಗೆ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಹೆಂಗೆ ಅಂತ. ಇಲ್ಲ, ಇದು ಲೋಕಾಪುರ ಮುಳುಗಡೆ ಇದ್ರಾಗ ಬರೋದಿಲ್ಲ. ನಾನು ಜಿಲ್ಲೆ ಅಂತ ಹೇಳಿದೆ ಸರ್. ಹಾ, ಜಿಲ್ಲೆಯಲ್ಲಿ ಸ್ವಲ್ಪ ಇದೆ. ಅಲ್ಲಿ ಟೊಲೆಟ್ ಕುಡಿಯೋ ನೀರಿಂದ ಹುನಗುಂದು, ಬದಾಮಿ, ಮುಧೋಳ್ ಪಾರ್ಟ್ ಆಫ್ ಏರಿಯಾದಲ್ಲಿದೆ, ಎಲ್ಲ ಕಡೆ ಇಲ್ಲ. ಸ್ವಲ್ಪ ಇದು ಬರಗಾಲ ನೀರಿಲ್ಲ ಅನ್ನೋ ದೃಷ್ಟಿನ ಸರಿ ಮಾಡೋದ್ ಕೆಲಸ ಮಾಡ್ತೀವಿ ಸರ್. ತತ್ಕ್ಷಣಕ್ಕೆ ತೆಗೆದುಕೊಳ್ಳಬೇಕಾದಂತ ಒಂದು ಪರಿಹಾರವನ್ನ ನೀವು ನಮ್ಮ TV5 ವಾಹಿನಿ ಮೂಲಕ ಹೇಳೋದಾದ್ರೆ ಸರ್. ಟ್ಯಾಂಕ್ ಮುಖಾಂತರ ನೀರು ಒದಗಿಸೋ ಕೆಲಸ ಮಾಡ್ತೀವಿ. ಓಕೆ ಸರ್. ಅದ್ರ ಜೊತೆಗೆ ಪರ್ಮನೆಂಟ್ ಆಗಿ ಮಾಡ್ತಕ್ಕಂಥ ಕೆಲಸಕ್ಕೂ ಕೈ ಹಾಕ್ತೇವೆ. ಓಕೆ, ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿದ್ದಾವೆ ಅಥವಾ ಕೆರೆ ತುಂಬಿಸೋ ಯೋಜನೆಗಳಿದ್ದಾವೆ, ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು, ಲೇಟ್ ಆಗ್ಲಿಲ್ವಾ ಅಂತ ಹೇಳಿ ಸರ್. ಇಲ್ಲ, ಕೆರೆ ತುಂಬು ಯೋಜನೆಗಳಿಗೆ ನಾವು ಅಲ್ಲಲ್ಲಿಗೆ ಕೆರೆ ತುಂಬಿದ್ದೀವಿ. ಮತ್ತೆ ನೀರಿನ ಬವಣೆ ಸ್ಟಾರ್ಟ್ ಆಗಿದೆ. ಮತ್ತೆ ಕೆರೆಗೆ ನೀರು ಬಿಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಓಕೆ, ಅಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಕುಡಿಯುವ ನೀರಿನ ಅಥವಾ ನೀರಿನ ಸಮಸ್ಯೆ ಉಂಟಾಗದಂತೆ ಕ್ರಮ ತೆಗೆದುಕೊಳ್ತೀರಿ ಸರ್, ಆ ಭರವಸೆಯನ್ನು ಇಟ್ಕೊಳ್ಬಹುದು. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು RB ತಿಮ್ಮಾಪುರ ಅವರ ಮಾತು. RB ತಿಮ್ಮಾಪುರ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಬಾಗಲಕೋಟೆ ಜಿಲ್ಲೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ. ಇವತ್ತು ನಾವು ಜನಧ್ವನಿಯನ್ನು ಪ್ರಸಾರ ಮಾಡಿದ್ದೇವೆ. ಇವತ್ತು ಕೂಡ ಲೋಕಾಪುರಕ್ಕೆ ಟ್ಯಾಂಕರ್ ಮೂಲಕ ತತ್ಕ್ಷಣಕ್ಕೆ ನೀರನ್ನು ಕಳಿಸಿಕೊಡ್ತೀವಿ, ಅವರ ಜನರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ, ಯಾಕೆಂದರೆ ಜನರ ಸಮಸ್ಯೆಗಳನ್ನು ಆಳುವಂಥವರ ಮುಂದೆ, ಅಧಿಕಾರದಲ್ಲಿರುವಂಥವರ ಮುಂದೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿರುತ್ತೆ. ಅದರ ಫಾಲೋಅಪ್ ಕೂಡ ಬದ್ಧತೆಯಿಂದ ನಾವು ಕೂಡ ಮಾಡ್ತೇವೆ. ಇದಾಗಿತ್ತು ಇವತ್ತಿನ ಜನಧ್ವನಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.